ಬಹಳ ವರ್ಷಗಳಿಂದ ಏನು ಅಪೇಕ್ಷೆ ಪಟ್ಟು ಎಲ್ಲರೂ ಕೂಡ ಎಲ್ಲ ಮನಸ್ಸುಗಳು ಒಂದಾಗಿ ಈ ಒಂದು ನೂತನವಾದಂತಹ ರಂಗನಾಥ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ನಾನು ಶಾಸಕನಾಗಿದ್ದಂಥ ಸಂದರ್ಭದಿಂದ ಪ್ರಯತ್ನಗಳು ನಡೀತಾ ಇತ್ತು. ಅದಕ್ಕೆ ಒಗ್ಗೂಡಿ ಒಂದು ದೇವಾಲಯ ಕಟ್ಟಬೇಕು ಅಂತ ಹೇಳಿದರೆ ಎಲ್ಲ ಭಾವನೆಗಳು, ಎಲ್ಲ ಮನಸ್ಸುಗಳು, ಎಲ್ಲ ಸಂಸ್ಕಾರಗಳು ಒಂದಾದರೆ ಮಾತ್ರ ನಾವು ಭವ್ಯವಾದಂಥ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಕ್ರೋಢೀಕರಿಸತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಮಾತ್ರ. ಬೇರೆ ಸಂದರ್ಭದಲ್ಲಿ ಯಾವತ್ತು ವೈಮನಸ್ಯಗಳು ಇದ್ದರೂ ಕೂಡ ದೇವಸ್ಥಾನ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಬಂದಾಗ ಎಲ್ಲರೂ ಕೂಡ ಒಂದಾಗಿ ಆ ದೇವಸ್ಥಾನಕ್ಕೆ ಕಾಯವಾಚ ಮನಸ್ಸ ನಿಂತು ಅದು ಕಾರ್ಯ ಮುಗಿಯವರೆಗೂ ಕೂಡ ಎಲ್ಲರೂ ಕೂಡ ಅದರ ಒಂದು ವೈಭವೀಕರಣಕ್ಕೆ ಒಂದಾಗಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ. ನಾನು ಕೂಡ ಶಾಸಕನಾದಂಥ ಸಂದರ್ಭದಲ್ಲಿ ಇಲ್ಲಿ ಬಂದಂಥ ಗ್ರಾಮಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನನ್ನ ಶಾಸಕರ ಅನುದಾನದಿಂದ 2.5 ಲಕ್ಷ ರೂಪಾಯಿ ಹಣವನ್ನು ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು. ಕೆಲವಾರು ಅಭಿವೃದ್ಧಿ ಕೆಲಸಗಳು, CC ರಸ್ತೆಗಳಿರ್ಬೋದು ಅಥವಾ ಶಾಲಾ ಕೊಠಡಿ ದುರಸ್ತಿ ಕಾರ್ಯಗಳಿರ್ಬೋದು ಅಥವಾ ಗ್ರಂಥಾಲಯ ಇರ್ಬೋದು, ಉಳಿಯಪ್ಪನ ಬಾವಿ ದೇವಸ್ಥಾನ ಒಂದು ಹಾದಿಯ ಒಂದು ರಸ್ತೆಯ ನಿರ್ಮಾಣ ಇರ್ಬೋದು, ಕೆಲವಾರು ನನ್ನ ಅಲ್ಪಾವಧಿಯಲ್ಲಿ ಕಾರ್ಯ ಕೆಲಸಗಳು ಮಾಡಲಿಕ್ಕೆ ನನಗೂ ಕೂಡ ಈ ಗ್ರಾಮಕ್ಕೆ ಅವಕಾಶ ಆಯಿತು. ಆಧ್ಯಾತ್ಮ ಅಂತಕ್ಕಂಥದ್ದು ಪ್ರತಿಯೊಂದು ನಾವು ಗ್ರಾಮದಲ್ಲೂ ಕೂಡ ಸಿರಾ ತಾಲೂಕಿನಲ್ಲಿ ಒಂದೇ ಅಲ್ಲ, ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನದ ಒಂದು ಕಾರ್ಯ ನಿರ್ಮಾಣ ಅಂತಕ್ಕಂಥದ್ದು ಅದು ನೂತನವಾದಂಥ ದೇವಸ್ಥಾನ ಇರ್ಬೋದು ಅಥವಾ ದೇವಸ್ಥಾನದ ಒಂದು ಪುನರಾವರ್ತನೆ ಇರ್ಬೋದು, ಇವೆಲ್ಲವೂ ಕೂಡ ಭಾಳ ಒಂದು ಶ್ರದ್ಧೆಯಿಂದ ಭಕ್ತಾದಿಗಳನ್ನು ಮಾಡ್ತಿರ್ತಕ್ಕಂಥದ್ದು. ಇದು ಕೂಡ ರಂಗನಾಥ ಸ್ವಾಮಿ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡಿದ್ದೀವಿ, ಪ್ರತಿಯೊಂದು ಗ್ರಾಮದಲ್ಲೂ ಶ್ರೀರಾಮ ದೇವಸ್ಥಾನ ಇರ್ಬೋದು, ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಮತ್ತೊಂದು ದೇವಸ್ಥಾನ ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳು ಹೇಳಿದರು. ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂಥ ಹಾದಿಗಳು, ಪೂರ್ವಜರು ಒಂದು ನಂಬಿಕೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥದ್ದು. ಎಲ್ಲಿ ದೇವಸ್ಥಾನ ಇರುತ್ತೆ, ದೇವಾಲಯ ಎಲ್ಲಿ ಸ್ಥಾಪನೆ ಆಗಿರುತ್ತೆ ಅಲ್ಲಿ ಸಂಸ್ಕಾರ, ಆಚಾರ ವಿಚಾರಗಳು ಭಾಳ ಸ್ಥಿರವಾಗಿರ್ತವೆ ಅಂತಕ್ಕಂಥದ್ದು ನಮ್ಮ ಹಿರಿಯರಿಂದಲೂ ಬಂದಿರತಕ್ಕಂಥ ಒಂದು ನಂಬಿಕೆ. ಯಾಕಂದರೆ ಸಂಸ್ಕಾರ ಇಲ್ಲ ಅಂತ ಹೇಳಿದರೆ ನಾವು ಎಷ್ಟೇ ಎತ್ತರವಾಗಿ ಬೆಳೆದರೂ ಕೂಡ ಜೀವನದಲ್ಲಿ ನಾವು ಸಂಸ್ಕಾರ, ಆಧ್ಯಾತ್ಮಿಕ ತತ್ವ ನಿಲುವುಗಳನ್ನು ನಾವು ಬೆಳೆಸ್ಕೊಂಡು ಹೋಗಿಲ್ಲ ಅಂತ ಹೇಳಿದರೆ ನಮ್ಮ ಜೀವನದ ಸಾರ್ಥಕತೆ ಕಾಣಲಿಕ್ಕೆ ಆಗೋದಿಲ್ಲ. ಜೀವನದ ಸಾರ್ಥಕತೆ ಕಾಣಬೇಕು ಅಂತ ಹೇಳಿದರೆ ಜೀವನ ಅಂತಕ್ಕಂಥದ್ದು ಒಂದು ಬುಗುರಿ ರೀತಿಯಲ್ಲಿ ತಿರುಗುತ್ತಾ ಬುಗುರಿ ತಾನೇ ಸೋತು ತಳಗೂಡು ತನ್ನ ಬಲವತಾಂಗ್ ಕಳೆದು ನರರು ಮಂತೆಗೆ ಸುತ್ತಿ ಕಡೆಗೊಂದು ದಿನವಷ್ಟೇ ತಿರುಪು ನಸ್ತಿಯ ಕಡೆಗೆ ಮಂಕುತಿಮ್ಮ ಅಂತಕ್ಕಂಥದ್ದು, ಮಂಕುತಿಮ್ಮ ಕಗ್ಗದಲ್ಲಿ ನಾವು ಅನುಭವಿರ್ತಕ್ಕಂಥದ್ದು. ಈ ಜೀವನ ಅಂತಕ್ಕಂಥದ್ದು ಬುಗುರಿ ಇದ್ದಂಗೆ. ನಾವು ನೈಜ ಜೀವನದಲ್ಲಿ ಬುಗುರಿ ನಾವೇ ಆಡಿಸಿ ಸಂತೋಷ ಪಡ್ತೀವಿ. ಅದೇ ಆಧ್ಯಾತ್ಮಿಕ ಜೀವನದಲ್ಲಿ ಬುಗುರಿ ಆಡಿಸೋನು ಭಗವಂತ. ಆ ಚಾಟಿ ಒಂದು ಸುತ್ತಿ ನಮ್ಮ ಜೀವನದ ಬುಗುರಿ ಆಡಿಸೋನು ಭಗವಂತ. ನಮ್ಮ ಬೌದ್ಧಿಕ ಜೀವನದಲ್ಲಿ ಬುಗುರಿ ಆಡಿಸಿ ನಾವೇ ಸಂತೋಷ ಪಡ್ತೀವಿ. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಬುಗುರಿ ನಾವು ಭಗವಂತ ಆಡಿಸ್ತಕ್ಕಂಥ ಬುಗುರಿಗೆ ನಾವು ಹೇಗೆ ಜೀವನದಲ್ಲಿ ಹೇಗೆ ಆಡಬೇಕು ಅಂತ ಹೇಳಿದರೆ ಅದು ಭಗವಂತ ಮೆಚ್ಚಬೇಕು. ಆ ರೀತಿ ನಮ್ಮ ಜೀವನವನ್ನು ನಾವು ಸಾಗಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಜನ ಮೆಚ್ಚಿ ಹೌದು ಅನ್ನೋದಿಲ್ಲ, ಮನ ಹೌದು ಅನ್ನಬೇಕು. ಆ ರೀತಿ ನಾವು ಜೀವನವನ್ನು ಸಾಗಿಸಿದಾಗ ಮಾತ್ರ ನಾವು ಸಾರ್ಥಕತೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನೂತನವಾದಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಜೊತೆಯಲ್ಲಿ ಒಂದು ಸ್ಥಿರಬಿಂಬ ಎಲ್ಲವೂ ಕೂಡ ಭಾಳ ಅದ್ಭುತವಾದಂತಹ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬಹುಶಃ ಇವತ್ತು ಮಾಗೋಡು ರಂಗನಾಥ ಸ್ವಾಮಿ ನೋಡಿದ ಮೇಲೆ ಇದು ನೋಡಿದಾಗ ಬಹಳ ಒಂದು ಜೀವ ಕಡೆ ದೇವರಲ್ಲಿ ಕಾಣ್ತಿರ್ತಕ್ಕಂಥದ್ದು. ಅದರಿಂದ ನಾವು ಮುಂದುವರೆದು ಇನ್ನೂ ಹೆಚ್ಚು ಅಭಿವೃದ್ಧಿಗಳು, ದೇವತಾ ಕಾರ್ಯಗಳಲ್ಲಿ ಗ್ರಾಮಸ್ಥರು ಒಳಗಾಗಿ ಎಲ್ಲರನ್ನೂ ಕರೆಯುವಂತಾಗಲಿ, ಭಗವಂತ ಎಲ್ಲರಿಗೂ ಕೂಡ ಶ್ರೇಯಸ್ಸು ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಕೆಲವರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವಸ್ಥಾನ ಸಮಿತಿಯ ಎಲ್ಲ ಸದಸ್ಯರಿಗೂ, ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೂ ನಾನು ವಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತಾಡಿದೆ. ಅಂತ ಅವಧಿನಲ್ಲಿ ನಮ್ಮ ದ್ವಾರಮಕುಂಟೆಯಲ್ಲಿ ಕೋಟೇಶ್ ಅಂದ ವಿದ್ಯಾರ್ಥಿಯೊಬ್ಬರು ಕೋಟೇಶ್ ಅಂತ ಇದ್ರು. ಆ ಕೋಟೇಶ್ ಅವರಿಗೆ ತಂದೆ ತಾಯಿ ಯಾರಿಲ್ಲ, ಅವ್ರಿಗೆ ಚೈತನ್ಯನೇ ಇಲ್ಲ. ಅಂತ ಬಡ ವಿದ್ಯಾರ್ಥಿಗೆ ಸಾಹೇಬರು 3 ವರ್ಷಗಳ ಕಾಲ ಫೀಸು, ಊಟ ಎಲ್ಲ ಕೊಟ್ಟು ಇವತ್ತು ವಿದ್ಯಾರ್ಥಿ ಮೆರಿಟ್ ಅಲ್ಲಿ ಪಾಸ್ ಆಗಿದ್ದಾನೆ. ನಮ್ಮ ಆ ಒಂದು ಕ್ರೆಡಿಟ್ ಯಾರಿಗೆ ಸಲ್ಲುತ್ತೆ ಅಂದ್ರೆ ನಮ್ಮ ರಾಜೇಶ್ ಗೌಡರಿಗೆ ಸಲ್ಲಿಸುತ್ತೆ. ಹಂಗಾಗಿ ಇವ್ರು ತುಂಬಾ ಉದಾರಿಗಳು. ಇವ್ರ ಅಪ್ಪಾಜಿಯವರು CP ಮೂಡಿಗೆರೆ ಪರದೆ ದ್ವಾರಮಕುಂಟೆ ತೋರ್ ಮನೆ ಇದ್ದಂಗಿತ್ತು.
ಆವತ್ತಿನ ಕಾಲದಲ್ಲಿ. ಹಾಗಾಗಿ ನಮ್ಮ ರಾಜೇಶ್ ಗೌಡರು ನಮ್ಮ ಹಳ್ಳಿ ಕಡೆ ಮತ್ತೆ ಇನ್ನೊಂದು ಇವರ ಅಲ್ಪಾವಧಿಯಲ್ಲಿ ನಮಗೊಂದು ಕಾಲೇಜ್ ಮಂಜೂರಾತಿ ಮಾಡಿದ್ರು, ಆದರೆ ಕಾಲೇಜು ಪ್ರಾರಂಭ ಆಗಲಿಲ್ಲ. ಅದು ಅಲ್ಲಿಗೆ ಅವಧಿ ಮುಗಿದು ಹೋಗ್ಬಿಟ್ಟು ಸರ್, ಕಡಿಮೆ ಅವಧಿ ಮುಗಿದು. ಏನಾದರೂ ಮಾಡಿ ನಮ್ಮೂರಿಗೆ ನಾವು ಏನು ಕೇಳಲ್ಲ ಸರ್, ಸಾರ್ವಜನಿಕ ಒಂದು ಆಸ್ಪತ್ರೆ ಅದನ್ನ ಅಪ್ಗ್ರೇಡ್ ಮಾಡಬೇಕು. ಕೆರೆಗೆ ನೀರು ಬಿಟ್ಟಿಲ್ಲ, ಎಲ್ಲ ಕೆರೆಗಳು ನೀರು ಬಿಟ್ಟಿದ್ದಾರೆ, ನಮ್ಮ ಕೆರೆಗೆ ಪೈಪ್ ಲೈನ್ ಇಲ್ಲ, ನೀರು ಇಲ್ಲ. ಒಂದು ಕಾಲೇಜು, ಪೈಪ್ ಲೈನ್ ಇಷ್ಟನ್ನ ಮಾಡಿಕೆ ಕೊಟ್ರೆ ರಂಗನಾಥಸ್ವಾಮಿ ನಿಮಗೆ ಮುಂದೆ ಹೇಗೆ ಅಪ್ಪಾಜಿಯವರು ಬೆಳೆದು ಹಾಗೆ ನೀವು ಬೆಳೀತೀರ ಅಂತ ಹೇಳಿ ರಂಗನಾಥಸ್ವಾಮಿ ಮುಂದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದು ಸರ್.